ಆಟೋ ಡ್ರೈವರ್ಗೆ ಏನೆಲ್ಲ ಕೊಟ್ರೆ ಅನುಕೂಲ ಆಗುತ್ತೆ. ಸ್ಟಿಲ್ 2 ಕಿಲೋಮೀಟರ್ ಅಲ್ಲಿ 30 ರೂಪಾಯಿ ಮಿನಿಮಮ್ ಇರ್ತದೆ. 30 ರೂಪಾಯಿ ಏನ್ ಸಿಗುತ್ತೆ? ಒಂದು ಅನ್ನ ಸಾಂಬಾರೇ 30 ರೂಪಾಯಿಂದ ಈಗ 60 ರೂಪಾಯಿ ಆಗ್ಬಿಟ್ಟಿದೆ. ಕುಡಿಯೋ ಎಳ್ನೀರು 25 ರೂಪಾಯಿ ಇತ್ತು, ಇವಾಗ ಬೇರೆ ಕಡೆ ಎಲ್ಲ 60 ರೂಪಾಯಿ 80 ರೂಪಾಯಿ ಆಗ್ಬಿಟ್ಟಿದೆ. ಸೊ ಎಕ್ಸ್ಪೆನ್ಸಿವ್ ಜಾಸ್ತಿ ಇದೆ. ಹಾಗಾಗಿ ಲಕ್ಸರಿಯಾಗಿ ಕೊಡ್ಬೇಕು. ಲಕ್ಸರಿ ಅಂದ್ರೆ ಈಗ ಫ್ಯಾನ್ ಹಾಕ್ಸ್ಕೊಳ್ಳಿ ಗಾಡಿಲಿ, ಕಸ್ಟಮರ್ ಬೇಕಾದ್ರೆ ಆನ್ ಮಾಡ್ಬೋದು, ಬೇಡ ಆದ್ರೆ ಆಫ್ ಮಾಡ್ಬೋದು. ಬಟ್ ಫ್ಯಾನ್ ಇದೆ, ಒಂದು ಬಿಸ್ಲರಿ ವಾಟರ್ ಇದೆ. ಈಗ ನೀವು ಥಿಯೇಟರ್ ಹೋಗ್ತೀರಾ, ಮಾಲ್ ಹೋಗ್ತೀರಾ, ಮಾಲ್ ಅಲ್ಲಿ 3 ಅವರ್ ಪಿಕ್ಚರ್ ನೋಡ್ತೀರಾ, ಇಲ್ಲ ಮಾಲ್ ಅಲ್ಲಿ ಇರೋ ಬಾತ್ರೂಮ್ ಅಲ್ಲಿ ಕೂತ್ಕೊಂಡಿರ್ತೀರಾ ಅಲ್ವಾ? ಸೊ ನೆಸೆಸಿಟಿ ಇದ್ರೆ ಯೂಸ್ ಮಾಡ್ಕೋತಾರೆ. ನಾವು ಹಂಗೇನೆ ಒಂದು ಪ್ರೀಮಿಯಂ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ವೈಫೈ, ಚಾರ್ಜಿಂಗ್ ಪಾಯಿಂಟ್, ಬಿಸ್ಲರಿ ವಾಟರ್, ನ್ಯೂಸ್ ಪೇಪರ್ಸ್, ಮತ್ತೆ ಫ್ಯಾನ್, ಟಿವಿ ಎಲ್ಲ ಒಂದು ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು. ಒಂದು ಸಣ್ಣ ಟೇಬಲ್ ಕೂಡ, ಕಾಲ್ ಇಡಕ್ಕೆ ಒಂದು ಆಟೋದ ಅಂದ್ರೆ ಮ್ಯಾಟ್ ಹಾಕ್ಬಿಡ್ತಾರೆ. ಸೆಂಟರ್ ಮ್ಯಾಟ್ ಹಾಕ್ಬಿಟ್ರೆ ಕಾಲ್ ಇಡಕ್ಕಾಗಲ್ಲ. ನಮ್ಮ ಆಟೋದಲ್ಲಿ ಫುಲ್ ಮ್ಯಾಟ್ ಹಾಕ್ಸಿ ತರ ಲಕ್ಸರಿಯಾಗಿ ರಾಯಲ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರು ನಮ್ ಗಾಡಿ ನೋಡಿ, ನಮ್ಮನ್ನ ನೋಡಿ ಖುಷಿಯಾಗಿ ಒಂದು 20 ರೂಪಾಯಿ 50 ರೂಪಾಯಿ ನಿನ್ನೆ ಒಂದು ಅಜ್ಜಿ ಆಕ್ಚುಲಿ ಒಂದು 2 ಕಿಲೋಮೀಟರ್ ಕೂಡ ಟ್ರಾವೆಲ್ ಮಾಡಿಲ್ಲ, 200 rupees ಅಜ್ಜಿ ಆಕ್ಚುಲಿ ಒಂದು 60+ ಓಲ್ಡ್ ಅವ್ರು. ಅವ್ರಿಗೆ ಅರ್ಥ ಆಗುತ್ತೆ ಸ್ಟಿಲ್ ನಮ್ಗೆ ಹೆಂಗ್ ಅಂತ ಹೇಳಿದ್ರೆ ಕೊಡ್ಬೇಕು ಅಂತ ಫೀಲ್ ಬರುತ್ತೆ. ಇಷ್ಟೆಲ್ಲ ರೆಡಿ ಮಾಡಿಸಿದ್ದಾನೆ ಗಾಡಿನ, ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ಎಲ್ಲಿ ಈಗ ನಮ್ಮ ಮೆಕ್ಯಾನಿಕ್ ಕೂಡ ಮುಟ್ಟಿದ್ರೆ ಕಲೀಜಾಗ್ಬಿಡ್ತದೆ, ಆ ರೀತಿ ಮೇಂಟೈನ್ ಮಾಡ್ತಾ ಇದೀವಿ ಆಟೋ. ಸೊ ಹಾಗಾಗಿ ನಾವು ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದೀವಲ್ಲ, ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತಗೊಂಡಾದ್ಮೇಲೆ ಇದೇ ತರ ಸೂಪರ್ ಆಟೋ ಯಾಕೆ ನಾವು ಬೆಂಗಳೂರಲ್ಲಿ ಮ್ಯಾಕ್ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ನಮ್ದು ಇನ್ವೆಸ್ಟ್ಮೆಂಟ್ ಎಲ್ಲಾನು ಒಂದು 10,000 ಒಳಗಡೆ ಇರ್ತದೆ, ಮ್ಯಾಕ್ಸಿಮಮ್ 10,000 ಒಳಗಡೆ ಇರ್ತದೆ. ಬಟ್ 3 ವರ್ಷನೂ 10,000 ಖರ್ಚು ಮಾಡಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 10,000. ಡೈಲಿ ನಿಮ್ಗೆ ಅದರಿಂದ ಒಂದು 200 ರೂಪಾಯಿ ಲಾಭ ಬರುತ್ತೆ, 200 ಇಂದ 300 ಲಾಭ ಬರುತ್ತೆ. ಹೇಳಕ್ಕಾಗಲ್ಲ, ಗಾಡಿಲಿ ಬಂದು ಕೂತಿರೋರು ಎಂತವ್ರು ಅಂತ ಹೇಳಕ್ಕಾಗಲ್ಲ. ಒಳ್ಳೆಯವರು ಇರ್ತಾರೆ, ಪ್ಲಸ್ ಕೆಟ್ಟವರು ಇರ್ತಾರೆ. ಬಟ್ ಯಾರೇ ಬಂದ್ರು ಕೂಡ ನಾವ್ ಹೆಂಗ್ ರೆಸ್ಪೆಕ್ಟ್ ಕೊಡ್ತೀವೋ ಅದ್ರ ಮೇಲೆ ರಿಟರ್ನ್ ನಾವು ಅದೇ ಇರ್ತಾ ಇಲ್ವಾ, ನಾವು ಹೆಂಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವೋ ಅವರು ನಮ್ಗೆ ಹಂಗೆ